ಹಾಯ್ ಫ್ರೆಂಡ್ಸ್, ಇವತ್ತು ಹೆಲ್ತಿಯಾಗಿರೋ ಬಜ್ಜಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನು ಈ ಬಜ್ಜಿ ಮಾಡೋಕ್ಕೆ ನಿಮಗೆ ದೊಡ್ಡ ಪಾತ್ರೆ ಮತ್ತು ಒಂದಲ್ಗ ಎರಡು ತೊಗೊಂಡಿದ್ದೀನಿ. ಎರಡನ್ನ ನೀಟಾಗಿ ನೀರಲ್ಲಿ ತೊಳೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಿಮಗೆ ಇದಕ್ಕೊಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಒಂದು ಕಪ್ಪು ಕಡಲೆ ಹಿಟ್ಟು, ನೆಕ್ಸ್ಟು ನಿಮ್ಗೆ ಇದಕ್ಕೆ ಖಾರದ ಪುಡಿ 2 ಸ್ಪೂನು ಅಕ್ಕಿ ಹಿಟ್ಟು ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೋಡಾ ಬಂದು ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಕಾಯ್ದಿರೋ ಎಣ್ಣೆ ಹಾಕೊಂಡಾದ್ರೂ ಕಲಿಸ್ಕೋಬೋದು. ಸೊ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಿದ್ದೀನಿ ಕಲಸೋಕ್ಕೆ. ಸೊ ನೀಟಾಗಿ ಕಲಿಸ್ಕೊಳ್ಳೋಣ, ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊಂಡು ಇದನ್ನು ನೋಡಿ ಬಜ್ಜಿ ಹಾಕ್ತಿರಲ್ಲ ಆ ಲೆವೆಲ್ ಕಲಿಸ್ಕೋಬೇಕು. ನೆಕ್ಸ್ಟ್ ಕಲಿಸ್ಕೊಂಡು ಬಾಣಲಿಲಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಕಾಯ್ದಿದೆ. ಇದು ಕಾಯ್ದಿರೋ ಎಣ್ಣೆಗೆ ನೋಡಿ ನೀಟಾಗಿ ಈ ಥರ ಬಜ್ಜಿ ಹೇಗೆ ಹಾಕ್ತಿರೋ ಸೇಮ್ ಅದೇ ಥರ ಬಜ್ಜಿ ಹಾಕೋಣ. ಹಾಕಿ ಇದನ್ನು ನೀಟಾಗಿ ಬೇಯಕ್ಕೆ ಬಿಡೋಣ. ಬೇಯ್ದ್ಮೇಲೆ ನೋಡಿ ಜಸ್ಟ್ ಯಾವ ಥರ ಕಲರ್ ಅಂದರೆ ಮಾಮೂಲಿ ಗೋಲ್ಡಿಶ್ ಕಲರ್ ಬೆಂದಿರಬೇಕು. ಸೊ ನೋಡಿ ನೀಟಾಗಿ ಇವಾಗ ಬೆಂದಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೀಟಾಗಿ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಎರಡನ್ನೂ ಕಟ್ ಮಾಡಿ ಸಣ್ಣದಾಗಿ ಈ ಥರ ಹಾಕೋಣ.